ಎಲ್ಲವನೇ ಅಂತ ನಂಗೆ ಗೊತ್ತೈತೆ. ಎಷ್ಟು ಕೊಡ್ತೀಯಾ? ಇನ್ನು ಎಷ್ಟು ದೂರ ಹೋಗ್ಬೇಕು? ಬಂದೇ ಬಿಟ್ವಿ. ನಾ ಕೇಳಿದ ಕಾಸು ಕೊಟ್ಟಿರಿ ತಾನೆ? ನೀ ಕೇಳಿದಕ್ಕಿಂತ ಹೆಚ್ಚಿಗೆ ಕೊಟ್ಟಿನಿ, ತೋರ್ಸು. ನರಸಿಂಹರೆಡ್ಡಿ, ನಾನು ನಿಮಗೋಸ್ಕರ ಬಂದೆ. ಇವನು ಬಹುಮಾನ ಆಸೆ ಪಟ್ಟು ಬಂದ ದ್ರೋಹಿ. ಅದಕ್ಕೆ ಈ ಬಹುಮಾನ ಕೊಟ್ಟೆ. ಯಾರ್ ನೀನು? ನಾನು ರಾಜಪಾಂಡಿ ಅಂತ. ಎಲ್ಲಿಂದ ಬಂದಿರುವೆ? ವೀರತ್ವಕ್ಕೆ ಹೆಸರಾದ ತಮಿಳ್ ಭೂಮಿಲಿಂದ ಬಂದೆ. ಇಲ್ಲಿಗೆ ಬಂದ ಉದ್ದೇಶ? ನೀವು 6 ತಿಂಗಳಿಂದ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತಿದ್ದೀರಲ್ಲ, ನಿಮ್ಗೆ ಸಹಾಯ ಮಾಡಕ್ ಬಂದೆ. ನನ್ನೂ ಸೇರಿಸ್ಕೊಳ್ಳಿ. ರಾಮಂಗೆ ಲಕ್ಷ್ಮಣ ಮಾದರಿ ನಿಮ್ ಕೂಡವೇ ಇರ್ತೀನಿ. ಅದು ವಿಜಯವೋ ವೀರ ಮರಣವೋ. ನೀನು ಅಲ್ಲಿಯವನು, ನಾವು ಇಲ್ಲಿಯವರು. ಹೇಗೆ ಸಾಧ್ಯ ಆಗುತ್ತೆ? ಎಲ್ಲಾರ್ಗೂ ಅಮ್ಮ ಒಬ್ಳೆ ಅಲ್ಲ, ಈ ಅಣ್ಣನ್ ತರ ಎಲ್ಲ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ನರಸಿಂಹಾರೆಡ್ಡಿ ಬಗ್ಗೆ ನಿನಗೆ ಗೊತ್ತು? ಅಣ್ಣ ಪತ್ನಿ ನಮ್ಮ ತಮಿಳ್ನಾಡ್ಲಿ ಎಲ್ರಿಗೂ ಗೊತ್ತು. ಅಲ್ಲಿ ಯಾವ ಊರಿಗೋದ್ರೂ ಸರಿ, ಅಣ್ಣನ್ ವೀರಗಾಥೆನೆ. ಲಕ್ಷ್ಮಿ, ಹೋರಾಟಕ್ಕೆ ಒಳ್ಳೆ ಸಹಾಯ ಮಾಡ್ತಿದ್ದೀರಿ. ಪರಿಚಯವಿದ್ದಂತೆ ಹಾಡ್ತಿದ್ರಿ. ಅವ್ರು ನಿಮ್ಗೆ ಗೊತ್ತಾ? ಹೋರಾಟದಲ್ಲಿದ್ದೀನಿ. ವೀರನ್ ಬಗ್ಗೆ ತಿಳಿದೇ ಇರೋರು ಯಾರು ಇರ್ತಾರೆ? ಕ್ಷಮಿಸ್ಬೇಕು. ನಿಮ್ಮ ಅನುಮತಿ ಪಡೆದೆ ಹಾಡಲ್ಲಿ ಸೇರ್ಕೊಂಡೆ. ಹಾಡಕ್ಕೆ ಸೇರಿದ್ರೆ ಸಾಲದು, ಯುದ್ಧಕ್ಕೆ ವೀರರನ್ನ ಕಳಿಸು. ನಾನು ನಾಯಕನನ್ನೇ ಕಳಿಸಾಯ್ತು. ಆತನ ಪತ್ನಿ ಅಂದ್ರೆ ಅವ್ರು ನಿಮ್ ಜೊತೆ ಹೋರಾಟಕ್ಕೆ ನಾನು ಅಡ್ಡಿ ಆಗ್ಬಾರ್ದು. ಅವರನ್ನು ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ದೀನಿ. ಅವರಿಂದ ದೂರವಾಗಿರೋದು ನಿಮ್ಗೆ ಕಷ್ಟ ಅನ್ನಿಸ್ತಿಲ್ವಾ? ಜೀವನಕ್ಕೆ ಸಾಕಾಗೋ ಅಷ್ಟು ಪ್ರೀತಿ ಕೊಟ್ಟಿದಾರಲ್ವಾ? ಹೌದು, ಕೊಟ್ಟಿದ್ದಾರೆ. ಇಳ್ಕೊಡು. ಮಗನ? ಹೌದು. ಎತ್ಕೋಬೋದಾ? ಹೇ, ಏನಾಯ್ತು ಕಂದ? ಇಳ್ಕೊಳ್ಳಿ. ಮಗಂದ ಯಾರಿಗೇನು ಕೊಡಬೇಕು ಭಗವಂತನಿಗೆ ಚೆನ್ನಾಗಿ ಗೊತ್ತು. ನಿಮಗೆ ಸಂಸಾರದ ಬಾಧ್ಯತೆ ಕೊಟ್ಟ, ನನಗೆ ಕ್ರಾಂತಿ ಪ್ರಚಾರದ ಬಾಧ್ಯತೆ ಕೊಟ್ಟ. ಬರ್ತೀನಿ. ಏನ್ ನಡೀತು? ರೇನಾಡ ಸೀಮೆಗೆ ಸ್ವಾತಂತ್ರ್ಯ ಘೋಷಿಸ್ತೀನಿ. ಭರತ ಖಂಡದಿಂದ ಪರಂಗಿಗಳನ್ನ ಅಟ್ಟಾಡಿಸಿ ಓಡಿಸ್ತೀನಿ. ಹೋಗಿ ಲಂಡನ್ಗೆ ಕೇಳಿಸುವಂತೆ ಹೇಳು, ಈ ರೇನಾಡಿಗೆ ನಾನೇ ರಾಜ. ನನ್ನ ಸೀಮೆಯೊಳಗೆ ಕಾಲಿಡುವ ಮೊದಲು ನನಗೆ ಸುಂಕ ಕಟ್ಟಬೇಕೆಂದು ಹೇಳು. ನೀವು ಹೋರಾಡುತ್ತಿರುವುದು ಗುಲಾಮರ ಜೊತೆಗಲ್ಲ, ಸ್ವತಂತ್ರ ಭಾರತೀಯರ ಜೊತೆಗೆ. ಅವನ ವಿಷಯ ಲಂಡನ್ ಮುಟ್ಟೋದ್ರೊಳಗೆ ಅವನ ಹುಟ್ಟಡಗಿಸ್ಬೇಕು. ಏನ್ ಮಾಡ್ಬೇಕಂತಿದ್ದೀರಾ? ಇದೇನಮ್ಮ ಹೀಗ್ ದಿಢೀರಂತ ಬಂದ್ಬಿಟ್ರಿ? ಮನಸ್ಸು ಯಾಕೋ ಕೇಡು ಶಂಕಿಸ್ತಾ ಇದೆ ನರಸಿಂಹ. ಕುಟುಂಬದವ್ರಿಗೆಲ್ಲ ನಿಂದೇ ಚಿಂತೆ ಆಗಿದೆ. ನೋಡ್ ಹೋಗೋಣ ಅಂತ ಬಂದ್ವಯ್ಯ. ಯಾಕಮ್ಮ ಭಯ? ನನ್ನನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋ ಸೈನ್ಯನೇ ನನ್ನ ಸುತ್ತಲೂ ಇದೆ. ನನ್ಗೋಸ್ಕರ ಪ್ರಾಣ ಕೊಡೋ ವೀರಾರೆಡ್ಡಿ ಅಂತ ಮಿತ್ರರೂ ಇದ್ದಾರೆ. ನನ್ಗೇನು ಆಗಲ್ಲಮ್ಮ, ನೀನು ಧೈರ್ಯವಾಗಿರು. ಇವನ್ನ ರಾಜನ್ ಮಾಡಕ್ಕಲ್ಲ ನಾನು ಸೇರಿ. ಯಾವತ್ತಿದ್ರೂ ರೇನಾಡಿಗೆ ರಾಜ ನಾನೇ. ಅವಕ್ರಾಜು ಸತ್ತೋದ ಅನ್ಕೊಂಡಿದ್ದೆ. ಈಗ ನಿಜವಾದ ರಾಜನ್ ಥರ ಕಾಣಿಸ್ತಾ ಇದೆಯಾ? ನನ್ನ ಜೊತೆ ಕೈ ಜೋಡಿಸು, ಇಬ್ರು ರಾಜರಾಗೋಣ. ಹೇಗೆ?
ನರಸಿಂಹರೆಡ್ಡಿನ ಕುಟುಂಬ ಸಮೇತ ಸಾಯಿಸಬೇಕು. ಶಾಸದ್ರ ಕೊಕ್ರೇನ್ ಬರೆದು ಕೊಟ್ಟಿರುವ ಒಪ್ಪಂದ ಪತ್ರ ಆತ ಹೇಳಿದಾಗ ಎಲ್ಲರನ್ನು ಮುಗಿಸಿದ್ರೆ ರೇನಾಡು ಇಬ್ಬಾಗವಾಗತ್ತೆ. ಉತ್ತರಕ್ಕೆ ನಾನು, ದಕ್ಷಿಣಕ್ಕೆ ನೀನ್ ರಾಜ ಆಗ್ತೀಯ. ನಮ್ಮಿಬ್ಬರಿಂದನೇ ಸಾಧ್ಯನಾ? ಈ ಥರದವರು ಸೈನ್ಯದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ನಿನ್ನಂತ ವೀರನಿಗ ಕಾದಿದ್ದೆ. ಯಾವಾಗ ನೋಡೋಣ? ಇವತ್ತು ರಾತ್ರಿನದಷ್ಟು ನಡಿಬೇಕು ಬಾಶೀರಣಿ. ಇವತ್ತು ರಾತ್ರಿ ಅರ್ಧರಾತ್ರಿಯಲ್ಲಿ ಎಲ್ಲರೂ ನಿದ್ದೆ ಹೋದಾಗ ಕೋಟೆ ದ್ವಾರನ ನಾನ್ ತೆಗಿತೀನಿ. ನಮ್ಮ ಜನ ಒಳಗಡೆ ಬರ್ತಾರೆ. ನರಸಿಂಹಾರೆಡ್ಡಿ ಕೊನೆ ಪಡೆ ಸಾಲಲ್ಲಿ ಮಲ್ಕೊಂಡಿರ್ತಾನೆ. ನಿವಾಸ ಮಂದಿರದಲ್ಲಿ ಎಲ್ಲರೂ ಮಲಗಿರ್ಬೇಕಾದ್ರೆ ಒಳಗಿಂದ ಬಾಗ್ಲು ನಾನ್ ತೆಗಿತೀನಿ. ಮೊದಲು ಅವನ ಕಾವಲ್ ಕಾಯೋ ರಾಜಪಾಂಡೆ ಪೂರ್ವದ ಕೊಠಡಿಯಲ್ಲಿರ್ತಾನೆ. ಅವನ್ನ ನಾನ್ ಕೊಲ್ತೀನಿ. ನನ್ನ ರಾಜನ್ಗೆ ನಾನು ಎಂದು ದ್ರೋಹ ಮಾಡೋದಿಲ್ಲ. ಹೊರಗಿನ ಶತ್ರುಗಳನ್ನ ಗೆಲ್ಲಬೇಕಾದ್ರೆ ಒಳಗಿನ ಶತ್ರು ಯಾರು ಅಂತ ಗೊತ್ತಾಗಬೇಕು. ನಿನ್ನ ದ್ರೋಹದಿಂದ ಸೈನ್ಯದಲ್ಲಿ ಮಿತ್ರರನ್ನು ಕಳೆದುಕೊಂಡ್ವಿ. ಆಗಲೇ ನಿನ್ನನ್ನ ಕೊಲ್ಲಬೇಕಿತ್ತು. ಆದರೆ ನಿನ್ನ ಹಿಂದೆ ಇರೋ ಎಲ್ಲರನ್ನೂ ಹೊರಗೆಳೆಯೋಕೆ ಇದು ನಾನಾಡಿದ ಆಟ. ಮುಗಿಸ್ಬಿಡಿ. ಅಣ್ಣ, ಗುಂಡಿಗೆ ಬೇಡ, ವೀರ ಅನ್ನಿಸ್ಕೊಂಡ್ಬಿಡ್ತಾನೆ. ಪ್ರಮಾಣ ಮಾಡಿ ಮಾತಪ್ಪೋದ್ನಲ್ಲ, ಇವನಿಗೆ ಕತ್ತಿನ ಗಂಟ್ಲಲ್ಲಿಡಿಸಿ